ನಾವು ವಿಲೇಜಲ್ಲಿ ಇದ್ದೀವಲ್ವಾ, ಅದಕ್ಕೆ ಇವತ್ತು ನಾನು ಹೋಮ್ ಟೂರ್ ಕೊಡ್ತಾ ಇದ್ದೀನಿ, ವಿಲೇಜ್ ಹೋಮ್ ಟೂರ್. ಇಲ್ಲಿ ರೋಡಲ್ಲಿರೋರೆಲ್ಲರೂ ನಮ್ಮ ರಿಲೇಟಿವ್ಸ್ ಗೈಸ್, ತೋರಿಸ್ತೀವಿ ಪಕ್ಕ. ಎಷ್ಟೇ ಮಾತಾಡ್ತೀಯಾ, ಹಂಗೆ ಮಾತಾಡೋಕ್ಕೆ ಬಿಡಲ್ಲ ಅಂತಾಳೆ. ನೆಕ್ಸ್ಟ್ ಏನು ಸ್ಯಾಡ್ ನ್ಯೂಸ್ ಅಂತ ಅಂದರೆ, ಇದು ನಮ್ಮ ಫಸ್ಟ್ ಹಬ್ಬ ಅಲ್ವಾ ಈ ಮನೆಯಲ್ಲಿ. ನನ್ನ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತೀವಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ನಾವು ವಿಲೇಜಲ್ಲಿ ಇದ್ದೀವಲ್ವಾ, ಅದಕ್ಕೆ ಇವತ್ತು ನಾನು ಹೋಮ್ ಟೂರ್ ಕೊಡ್ತಾ ಇದ್ದೀನಿ, ವಿಲೇಜ್ ಹೋಮ್ ಟೂರ್. ಆ್ಯಂಡ್ ಏನಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ವ ಸ್ಯಾಡ್ ನ್ಯೂಸ್ ಇದೆ, ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ. ಅದೇನಂದರೆ ಅನ್ಕ ನೀನು ಹೇಳು. ಹೋಮ್ ಟೂರ್ ಕೊಟ್ಟಾದ್ಮೇಲೆ ಹೇಳ್ತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿ. ಓಕೆ, ಇವಾಗ ಹೋಮ್ ಟೂರ್ ಬನ್ನಿ ಹೋಗೋಣ. ಟರಾ, ಇದೆ ನೋಡಿ ಗೈಸ್ ನಮ್ಮ ಮನೆ. ಇವಾಗ ಒಳಗಡೆ ಕರ್ಕೊಂಡು ಹೋಗಿ. ಇದು ಗೇಟ್. ಇಲ್ಲಿ ಇದು ಸುಮ್ಮನೆ ಆಚೆ ಕಡೆ ಸ್ಪೇಸ್ಗೆ ಇಷ್ಟಿದೆ ಸ್ಪೇಸ್. ಇವಾಗ ಒಳಗಡೆ ಹೋಗೋಣ. ಇದು ನೈಟು ನಮ್ಮಮ್ಮ ಮಾಡಿದ್ರಿ ಡಿಸೈನ್ ಪೇಂಟಲ್ಲಿ. ಹಿಂಗೆ ಒಳಗಡೆ ಹೋದರೆ ಇದು ನಮ್ಮನೆ ಹಾಲ್. ಇಷ್ಟು ಹಾಲ್. ಈ ಟೇಬಲ್ಲು ನಮ್ಮ ಬೆಂಗಳೂರು ಮನೆಯಿಂದ ಇಲ್ಲಿಗೆ ತಂದು ಹಾಕ್ಕೊಂಡಿದ್ದು. ಈ ಬೀಂಬ್ಯಾಗ್ ಕೂಡ ಮೊನ್ನೆ ತಂದಿದ್ದು. ಹಿಂಗೆ ಲೆಫ್ಟಿಗೆ ಹೋದರೆ ಇದು ನಮ್ಮನೆ ಕಿಚನ್. ಹಾಗೆ ಈ ಕಡೆ ತಿರ್ಕೊಂಡ್ರೆ ಇದು ದೇವ್ರ ಮನೆ. ಈಗ ಬಾಕ್ಲು ತೆಗಿ. ಇದು ದೇವ್ರ ಮನೆ. ಆಮೇಲೆ ಹಿಂಗೆ ಬಂದರೆ ಇದು ಅಲ್ಲಿ ತಗೊಂಡಿದ್ವಲ್ಲ ಗೈಸ್, ಅದು ಇಲ್ಲಿ ತಂದು ಹಾಕಿದ್ವಿ, ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಇದು ಬೆಡ್ರೂಮಲ್ಲಿ ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ದೀವಿ, ಬೀರು ಇಲ್ಲ ಅಂತ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಬೀರು ತರೋಕ್ಕಾದರೆ ತರ್ತೀವಿ. ಇದು ನಮ್ಮ ಬೆಡ್ರೂಮ್. ಎಲ್ಲ ಸಾಮಾನು ಹಾಗೆ ಬಿದ್ದುಬಿಟ್ಟಿದೆ, ಇನ್ನೇನು ಹೊರಡ್ತೀವಲ್ವ ಅದಕ್ಕೆ ಹಾಗಿದೆ. ಇಲ್ಲಿಂದ ಲೆಫ್ಟ್ಗೆ ಹೋದರೆ ಇಲ್ಲಿ ವಾಶ್ ಬೇಸನ್ ಮತ್ತು ಒಂದು ಚಿಕ್ಕ ಮಿರರ್ ಇದೆ. ಆಮೇಲೆ ಹಿಂಗೆ ಹೋದರೆ ಇದು ಬಾತ್ರೂಮ್. ಇಲ್ಲಿ ಹಿಂದೆಗಡೆ ಏನನ್ಕ ಬಾಲ್ಕನಿ. ಇಲ್ಲಿ ಗಾರ್ಡನ್ ಏರಿಯಾ ಥರ ಇಲ್ಲೆಲ್ಲ ಪ್ಲ್ಯಾಂಟ್ ಮಾಡಿದ್ದೀವಿ. ಮೊನ್ನೆ ಬಂದ್ಬಿಟ್ಟು ಇದೆಲ್ಲ ಬೆಳೆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ತುಳಸಿ, ಇಲ್ಲಿ ಆಲೋವೆರಾ. ಫ್ರಾಗ್ ಇನ್ನೂ ಹೋಗಿಲ್ಲ ನೋಡಿ. ಇಲ್ಲ ಗೈಸ್, ನಮ್ಮ ಮನೆ ಫ್ರಾಗ್ ನಾವೇ ಸಾಕ್ತಾ ಇದೀವಿ ಅನ್ಸುತ್ತೆ ಅದನ್ನ. ಮಾರ್ನಿಂಗ್ ಅಲ್ಲೋ ಕುತ್ಕೊಂಡು. ಇದು ಏನು ಅನ್ಕ, ಇದು ಹೈಬಿಸ್ಕಸ್. ಅದು ಹೈಬಿಸ್ಕಸ್. ನಮ್ಮಮ್ಮ ಇವಾಗ ತಾನೇ ರೋಸ್ನ ಪ್ಲಾಂಟ್ ಮಾಡಿದ್ರು. ಇದು ಬಂದ್ಬಿಟ್ಟು ಮೆಹಂದಿ ಗಿಡ. ಇದು ಅದೇನೋ ಗೊತ್ತಿಲ್ಲ, ಅದು ಫ್ಲವರ್ ಅದು. ಆಮೇಲೆ ಇದು ಇದೆ ನಮ್ಮಮ್ಮ ಬೆಳಗ್ಗೆ ಪ್ಲಾಂಟ್ ಮಾಡಿದ್ದು ರೋಸ್. ಇದು ಮತ್ತೆ ಇದು ರೋಸ್. ಹಿಂದೆಯಿಂದ ಹಿಂಗೆ ಕಾಣಿಸುತ್ತೆ ಗೈಸ್. ಇಷ್ಟೇ ನಮ್ಮ ಮನೆ. ಹೋಮ್ ಟೂರ್ ಆಗೋಯ್ತು. ಇವಾಗ ನಾನು ಟೆರೆಸ್ಗೆ ಕರ್ಕೊಂಡು ಹೋಗ್ತೀನಿ. ಟೆರೆಸ್. ಇವಾಗ ಮೇಲೆ ಹೋಗೋಣ ಗೈಸ್. ಸ್ವಲ್ಪ ಬೇಗ ಹೋಗು. ಇದು ನಮ್ಮೂರು, ಆಮೇಲೆ ತೋರಿಸ್ತೀನಿ. ಮೇಲ್ಗಡೆ ಹೋಗೋಣ. ಇದೇ ನೋಡಿ ನಮ್ಮ ಟೆರೆಸ್. ಇಷ್ಟೇ ನಮ್ಮ ಟೆರೆಸ್. ಇದು ನಮ್ಮೂರು ಗೈಸ್. ಇದು ನಮ್ಮ ಮನೆ ರೋಡ್. ಆ್ಯಂಡ್ ಇಲ್ಲಿರೋರೆಲ್ಲರೂ ನಮ್ಮ ರಿಲೇಟಿವ್ಸೇ ಗೈಸ್. ಇಲ್ಲಿ ರೋಡಲ್ಲಿರೋರೆಲ್ಲರೂ ನಮ್ಮ ರಿಲೇಟಿವ್ಸೇ ಗೈಸ್. ಪ್ರತಿಯೊಬ್ಬರೂ ನಮ್ಮ ರಿಲೇಟಿವೇ ಆಗಬೇಕು. ಎಸ್, ಫುಲ್ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ, ಹಿಂದೆಗಡೆ ತೋರಿಸೋಣ. ಹಿಂದೆಗಡೆ ಹೆಂಗೆ ಕಾಣಿಸುತ್ತೆ. ಇದೆಲ್ಲ ಸೈಟ್. ಅದು ಮೇನ್ ರೋಡ್. ಅದು ಅಂದರೆ ಇದು ಮೇನ್ ರೋಡು. ಪಕ್ಕದಲ್ಲೇ ಇರೋದು ನಮ್ಮ ಮನೆ. ಇಷ್ಟೇ ಗೈಸ್ ನಮ್ಮ ಮನೆ.
ಇದು ನಾವು ಗೃಹ ಪ್ರವೇಶ ಮಾಡಿದ್ದು ಸೆಪ್ಟೆಂಬರಲ್ಲಿ. ಫಸ್ಟು ಇತ್ತು, ಬಟ್ ನಮ್ಮಪ್ಪ ಅದನ್ನು ಒಡಿಸಿ ಆಮೇಲೆ ಕಟ್ಟಿಸಿರೋದು ಮನೆ. ಆ್ಯಂಡ್ ಇದು ಒಡ್ಸೋಕ್ಕಿಂತ ಮುಂಚೆ 100 years ಏನೋ ಇತ್ತಂತೆ ಇದು ಮನೆ. ನಮ್ಮ ಅಪ್ಪ ಕಟ್ಸಿದ್ದು, ನಮ್ಮ ಅಪ್ಪ ಅವ್ರ ತಾತ ಕಟ್ಸಿದ್ದು 100 years ಇತ್ತಂತೆ. ಫಸ್ಟು ಹೆಂಚಿನ ಮನೆ ಇತ್ತು, ಸೇಮ್ ಇಲ್ಲಿ ಅಕ್ಕಪಕ್ಕ ಎಲ್ಲ ಇದೆಯಲ್ಲ ಆ ಥರ ಹೆಂಚಿನ ಮನೆ ಇತ್ತು. ಅದಾದಮೇಲೆ ನಮ್ಮಪ್ಪ 3 times ಏನೋ ರೆನೋವೇಟ್ ಮಾಡಿಸಿದ್ದಾರೆ. ಒಂದ್ಸಲಿ ಇಲ್ಲೇ ಇವಾಗ ಇದು ಹಿಂದ್ಗಡೆ ತೋರಿಸಿ, ಹಿಂದ್ಗಡೆ ಇಲ್ಲಿ ವಾಶ್ರೂಮ್ ಆ್ಯಂಡ್ ದನದ ಕೊಟ್ಟಿಗೆ ಇತ್ತು. ಅಂದರೆ ಇಲ್ಲೇ ದನ ಹಸು ಎಲ್ಲ ಸಾಕಿದ್ರು ನಮ್ಮ ತಾತ. ಅಲ್ಲೇ ಸ್ವಲ್ಪ ಹಿಂಗೆ ಮುಂದ್ಗಡೆ ವಾಶ್ರೂಮ್ ಸ್ನಾನ ಮಾಡೋದಿತ್ತು. ಆ ಥರ ಇದ್ದಿದ್ದು, ಫುಲ್ ಹೆಂಚಿನ ಮನೆ ಇದ್ದಿದ್ದು. ತುಂಬ ಚಿಕ್ಕ ಮನೆ ಇತ್ತು ಅವಾಗ. ಎಷ್ಟೊಂದು ಜನ ಬರ್ತಾಯಿದ್ವಿ, ಹಬ್ಬ ಮಾಡ್ತಿದ್ವಿ. ಬರೀ ದಿವಾಲಿಗೆ ನಾವು ಇಲ್ಲಿ ಬರೋದು, ಯಾಕಂದರೆ ಅಪ್ಪಂಗೂ ರಜಾ ಸಿಗಲ್ವಲ್ಲ. ಸೊ ಹಾಗಾಗಿ ಬರೀ ದಿವಾಲಿಗೆ ಬರ್ತಾಯಿದ್ವಿ, ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಹೋಗ್ತಾಯಿದ್ವಿ ಅಷ್ಟೇ. 3 times ಏನೋ ರಿನೋವೇಟ್ ಮಾಡಿಸಿ ಆಮೇಲೆ ಸೀಟ್ ಹಾಕ್ಸಿದ್ರಂತೆ ಇಲ್ಲಿ. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಇದಾದಮೇಲೆ ಇದು ನಮಗೇನೋ ಸರಿ ಹೋಗ್ತಾಯಿಲ್ಲ ಮನೆ ಅಂತ ಹೇಳಿ ಫುಲ್ಲು ಡೆಮಾಲಿಷನ್ನು ಮಾಡಿಬಿಟ್ಟು ಮೋಲ್ಡ್ ಕಟ್ಸಿರೋದು ನಮ್ಮಪ್ಪ ಅಷ್ಟೇ. ಆಮೇಲೆ ಏನು ಸ್ಯಾಡ್ ನ್ಯೂಸ್ ಅಂತ ಅಂದರೆ, ಇದು ನಮ್ಮ ಫಸ್ಟ್ ಹಬ್ಬ ಅಲ್ವಾ ಈ ಮನೆಯಲ್ಲಿ, ದೀಪಾವಳಿ. ಆದರೆ ನಾವು ದಿವಾಳಿನ ಮಾಡೋಕ್ಕಾಗಿಲ್ಲ ಗೈಸ್. ದಿವಾಳಿ ಮಾಡೋದು ಕ್ಯಾನ್ಸಲ್ ಆಗೋಯ್ತು. ಏನಕ್ಕಂದರೆ ಈ ರೋಡಲ್ಲಿ ಅಲ್ಲಿ ಎಂಡಲ್ಲಿ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆಯಲ್ಲಿ ಒಬ್ಬರು ಎಲ್ಲಿ ಅಲ್ಲಿ ವೈಟ್ ಕಲರ್ ಇದೆಯಲ್ಲ ಇಲ್ಲಿ, ಮನೆಯಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಮೊನ್ನೆ. ಅದೇ ಮನೆಯಲ್ಲಿ ಲಾಸ್ಟ್. ಅದಕ್ಕೆ ನಾವು ಇದೆಯಲ್ಲ, ದಿವಾಳಿ ಮಾಡೋಕ್ಕಾಗಿಲ್ಲ ಗೈಸ್. ನೆಕ್ಸ್ಟ್ ಇಯರೇ ಇನ್ನು ಇಲ್ಲಿ ಬಂದು ದಿವಾಳಿ ಮಾಡೋದು. ಸ್ವಲ್ಪ ಬೇಜಾರಾಯ್ತು. ನೆಕ್ಸ್ಟ್ ಮಂತ್ ಮಾಡ್ತಾರಂತೆ, ಆದರೆ ಇಲ್ಲಿ ಬರಲ್ಲ, ನಾವು ಬರೋಕ್ಕಾಗಲ್ಲ. ನಮ್ಮ ಮನೇಲೆ ನಾವು ಮಾಡ್ಕೊತೀವಿ. ನಮ್ಮ ಪಪ್ಪ ಇಲ್ಲಿ ನಾವು ದುಡ್ಡು ಕಟ್ಟಿರ್ತೀವಿ. ನಮ್ಮದು ದಿವಾಲಿನೇ ಬೇರೆ ಗೈಸ್, ನಾವು ಬೇರೆ ಥರನೇ ಮಾಡ್ತೀವಿ. ನೆಕ್ಸ್ಟ್ ಇಯರ್ ತೋರಿಸ್ತೀವಿ. ನೆಕ್ಸ್ಟ್ ಇಯರ್ ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸಿ. ಈ ಇಯರ್ ತೋರಿಸ್ತಿದ್ವಿ, ಬಟ್ ನೆಕ್ಸ್ಟ್ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ. 3 days ಮಾಡ್ತೀವಿ ನಾವು ದಿವಾಲಿ. ಫಸ್ಟ್ ಡೇ ಸ್ವೀಟು, ಫಸ್ಟ್ ಡೇ ನಾನ್ ವೆಜ್, ಸೆಕೆಂಡ್ ಡೇ ಸ್ವೀಟು, ಥರ್ಡ್ ಡೇ ಇಲ್ಲಿ ದೇವಸ್ಥಾನ ಹತ್ರ ಕೂಡ ಒಂದು ಮರಿ ಕುಯ್ತಾರೆ. 3 days ಮಾಡೋದು ನಾವು ದಿವಾಲಿ. ಅದು ತುಂಬ ಒಂಥರ ಚೆನ್ನಾಗಿ ಮಾಡ್ತಾರೆ ಗೈಸ್. ಮೇರ ಎಲ್ಲ ಮಾಡ್ತೀವಿ ನಾವು. ಅದನ್ನ ತೋರಿಸ್ಬೇಕು ಅಂತ ಅನ್ಕೊಂಡು ತೋರಿಸ್ತೀವಿ ಪಕ್ಕ. ಎಷ್ಟೇ ಮಾತಾಡ್ತೀಯಾ, ಹಂಗೆ ಮಾತಾಡೋಕ್ಕೆ ಬಿಡಲ್ಲ ಅಂತಾಳೆ. ನೆಕ್ಸ್ಟ್ ಇಯರ್ ನಾನು ತೋರಿಸ್ತೀನಿ. ಇಯರ್ ನಾನು ತೋರಿಸ್ಬೇಕು ಅಂತಲೇ ನಾನು ಆಸೆ ಇಟ್ಕೊಂಡು ಬಂದಿದ್ದೆ, ಬಟ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಬರೀ ಹೋಮ್ ಟೂರ್ ಕೊಟ್ಟೆ. ಆಮೇಲೆ ಇವಾಗ ಹೊಲ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಆಮೇಲೆ ನಮ್ಮಪ್ಪ ಈ ಮನೇನ ಕಟ್ಟೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಗೈಸ್. ಅದಕ್ಕೆ ಈ ಮನೆ ಫೇವ್ರೇಟ್, ಬರೋಕ್ಕಿಷ್ಟ ಆಗುತ್ತೆ. ಬಂದು ಹಬ್ಬ ಮಾಡೋಣ, ಫಸ್ಟ್ ಹಬ್ಬ ಅಂತ ಅಂದ್ಕೊಂಡ್ರೆ ಅವ್ರು ಯಾರೋ ಸೂಸೈಡ್ ಬೇರೆ ಮಾಡ್ಕೊಬಿಟ್ರು. ಹಬ್ಬನೇ ಕ್ಯಾನ್ಸಲ್ ಆಗೋಯ್ತು. ಅಂದರೆ ನಮಗೇನು ರಿಲೇಟಿವ್ ಆಗಲ್ಲ ಅವರು, ಬಟ್ ಸ್ಟಿಲ್ ಒಂದೇ ಊರವರಲ್ಲ. ಒಂದು ಊರಲ್ಲಿ ಯಾರಾದರೂ ಡೆತ್ ಆದರೆ ಆದರೆ ನಮ್ಮ ರಿಲೇಟಿವ್ ಅಲ್ಲ. ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಲ್ಲ ಗೈಸ್, ಓಡಿಸ್ಬಿಡೋಣ. ಹೇಳ್ಬೇಕು ಕರೆಕ್ಟಾಗಿ. ನಾನು ಹೇಳ್ತಾ ಇದ್ದೀನಿ, ನೀನೇ ಬಂದಿದ್ದಲ್ವಾ, ಬರಲ್ಲ, ನೀನೇ ಮಾಡ್ತಗೋ ತಗೋ. ಹಾಂ, ಕಂಟಿನ್ಯೂ. ಸೊ ಗೈಸ್ ಅಷ್ಟೇ ತಗೋ ಬನ್ನಿ ಹೊಲ ಹತ್ರ ಹೋಗೋಣ. ಬರೀ ತಲೆ ಸರಿ ಮಾಡ್ಕೊಳ್ಳೋದ್ರಲ್ಲೇ ಇರು. ನಮ್ಮ ಹೊಲಗೆ ಹೋಗೋ ದಾರಿ ಇದು. ಇದೇನಾ ನಮ್ಮ ಹೊಲ? ನಮ್ಮ ಹೊಲನಾ ಇದು? ನಮ್ದು ಎಲ್ಲಿಂದ ಸ್ಟಾರ್ಟ್ ಆಗೋದು? ಇಲ್ಲಿಂದ ನಮ್ದಂತೆ ಗೈಸ್, ಇದು ಫುಲ್ಲು ನಮ್ದೆ. ಯಾರದು ಇಲ್ಲೂ ಹಾಕಿದ್ದಾರೆ ನೋಡಿ ಗೈಸ್. ಇಲ್ಲಿಂದ ಇದು ನಮ್ಮ ಮರನೇ, ಹಲಸಿನ ಮರ. ಅದು ನಮ್ಮ ತಾತ ಕಟ್ಸಿರೋದಂತೆ ದೇವಸ್ಥಾನ. ಇಲ್ಲಿಂದ ಡೆಡ್ ಎಂಡ್ವರೆಗೂ ನಮ್ಮದೇ ಅಂತೆ ಹೊಲ. ಹೋಗೋಕ್ಕಾಗಲ್ಲ ಇಲ್ಲಿ. ಏನಪ್ಪ ಇದು? ಅಲ್ಲಿ ರೋಡ್ ಇದೆ ತಾನೇಪ್ಪ ಹೋಗೋಕ್ಕೆ?
ಮತ್ತೆ ಇಲ್ಲಿ ರಾಗಿನ ಮತ್ತೆ ಹಾಕಿದ್ದಾರೆ, ಅದಕ್ಕೆ ಇವಾಗ ಹೋಗೋಕ್ಕಾಗಲ್ಲ ನಡ್ಕೊಂಡು. ಅಲ್ಲಿವರೆಗೂ ನಮ್ದೇನೆ ಕಾಣಿಸಲ್ಲ. ಹಳ್ಸ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ. ಇಲ್ಲಿಲೇ ಬೆಳ್ಕೊಬಿಟ್ಟಿದೆ, ಹಂಗೆ ಕಿತ್ಕೊಬಿಡ್ಬೋದು ಹಿಂಗೆ. ಇವಾಗ ಹೋಗೋಕ್ಕಾಗಲ್ಲ ಗೈಸ್. ತೋರಿಸ್ದೆ ಹಿಂಗೆ ಹೋಗ್ಬೋದು. ಹೆಂಗೆ? ಹಿಂಗೆ ಬೇಡ ಬಿಡೆ, ಅಲ್ಲಿ ಹೋಗೋಕ್ಕಾಗಲ್ಲ, ಫುಲ್ಲು ದೊಡ್ಡದಿದೆ. ಏನು ಮಾಡ್ತಾ ಇದೆಯಾ? ಎಲ್ಲ ಜೇನು ಗೂಡು ಕಟ್ಟಿದೆ ನೋಡಿ ಗೈಸ್, ಅಲ್ಲಿವರೆಗೂ. ನಮ್ಮ ಹಲ್ಸಿನಣ್ಣು ಬೆಲ್ಲ ಟೈಮಲ್ಲಿ ಬರಬೇಕು ಇಲ್ಲಿ. ಬೆಲ್ಲ ಥರ ಇರುತ್ತೆ. ಕಲರ್ ಕೂಡ ಅಲ್ವಾಪ್ಪ, ಕಲರ್ ಕೂಡ ಫುಲ್ಲು ಆರೆಂಜ್ ಅಲ್ಲ, ಏನದು ಅನ್ಕ, ಯೆಲ್ಲೋ ಪ್ಲಸ್ ಆರೆಂಜ್ ಥರ ಇರುತ್ತೆ. ಸೂಪರಾಗಿರುತ್ತೆ. ನಾವು ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಒಂದು ಹಲ್ಸಿನಣ್ಣು ಇರಲ್ಲ ಅನಿಸುತ್ತೆ ಗೈಸ್. ಕಿತ್ಕೊಂಡು ಬಿಡ್ತಾರೆ ಅವರೇ, ಊರವರು. ಅದು ಹೂವು ಬಿಟ್ಟು ಬರ್ತಾ ಇದೆ ನೋಡಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹಿಂಗಂತ ಹೋದ್ರೆ ಬ್ಯಾಗ್ ಹೋಗ್ತೀವಿ. ಅಷ್ಟೇ ಗೈಸ್, ಇವಾಗ ಫುಲ್ಲು ಪ್ಯಾಕಿಂಗ್ ಆಗಿದೆ. ಹೊರಡೋದೆ ಇವಾಗ. ಬೆಂಗಳೂರಿಗೆ ಹೋಗೋ ದಾರಿಲಿ ಪಂಚಮುಖಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ, ಅಲ್ಲಿ ಓಪನ್ ಇದ್ದರೆ ಹೋಗ್ತೀವಿ. ಹಾಗೆ ಎಲ್ಲ ಏನಾದರೂ ಊಟ ಕೊಟ್ಟರೆ ಊಟನೂ ಮಾಡಿಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಕಾಕಿ ಮನೆಗೆ ಹೋಗೋದಿದೆ, ಅಲ್ಲಿಗೂ ಹೋಗಬೇಕು. ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ. ನಮ್ಮ ಮನೆಗೆ ಬಾಯ್ ಅನ್ಕೋ, ಬಾಯ್ ಮಾಡು. ಬಾಯ್ ಲೇ, ಬಾಯ್ ಗೈಸ್. ಕಜಾಯ ನಮ್ಮ ಅಜ್ಜಿ ತಾತಾಗ ಮಾಡಿದ್ದು ಪಾಪ, ನಾನೇ ತಿಂತಾ ಇದ್ದೀನಿ. ನಮ್ಮ ಅಜ್ಜಿ ತಾತಾಗೆ ಹೋಗಿಲ್ಲ ಇದು ಕಜಾಯ. ನೋಡಿ ಗೈಸ್, ನಾವು ಪಂಚಮುಖಿಗೆ ಇವಾಗ ಹೋಗ್ತಾ ಇದ್ದೀವಿ ಈ ರೂಟಲ್ಲಿ. ನಡೀರಿಪ್ಪ. ಕಾಲೇಜ್ ಯಾವ ಕಾಲೇಜ್ ಅದು? ಯಾವ ಕಾಲೇಜ್ ಅದು? ರೆಸಿಡೆನ್ಷಿಯಲ್ ಸ್ಕೂಲ್. ಆನ್ ದಿ ವೇ ಈ ಸ್ಕೂಲ್ ಬರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಕಿಲೋಮೀಟರ್ ಅಂತ ಹೇಳು? 2 ಕಿಲೋಮೀಟರ್. ಇಲ್ಲಿಂದ 2 ಕಿಲೋಮೀಟರ್ಸ್. ಹಿಂಗೆ ಸ್ಟ್ರೈಟ್ ರೋಡ್ ಅಲ್ಲ? ಅವಾಗೆಲ್ಲ ನೋಡಿ ರೋಡೇ ಇರಲಿಲ್ಲ, ಇವಾಗ ಚೆನ್ನಾಗಿ ತೋರಿಸಿ ಎಲ್ಲ ಎಷ್ಟು ಚೆನ್ನಾಗೈತೆ. ಗ್ರೀನರಿ. ಯಪ್ಪ, ಏನು ಮೋಡ ಹೆಂಗಿದೆ ಯಪ್ಪ. ಎಲ್ಲ ರಾಗಿನೇ ಗೈಸ್. ಮೋಡ ನೋಡಿ ಹಂಗೆ ಸೂಪರ್ ಆಗಿದೆ ಮೋಡ. ಗಡ ಅಂತ ಬೀಳುತ್ತೆ. ಗಡ ಅಂತ. ಗುಡುಗು ಗಡ ಅಂದ್ರೆ ಗುಡುಗು. ಹೌದಾ? ಹೌದು, ಆ್ಯಕ್ಚುಲಿ ಮಳೆ ಕಡಿಮೆನೆ. ಜಾಸ್ತಿ ನೋಡಿ. ಇಷ್ಟೈತೆ, ಎಷ್ಟು ಕಾಯಿ ಐತೆ. ಪಪ್ಪಾಯದೊಂದು ಹಾಕ್ಬೇಕು ಮಸಾಲೆ ಬಂದಾಗ ಹಾಕಿ ಹಂಗೆ ಕಟ್ ಮಾಡ್ತಾರೆ. ಇದ್ರದ್ದು ಸ್ವಲ್ಪ ಈ ಕಡೆ ಬಂದೈತೆ. ನಮ್ಮಲ್ಲ ಇಷ್ಟ ಇಲ್ವಾ? ಐತೆ. ಹೌದಾ? ದೊಡ್ಡದಾಗೆ ಬಂದೈತೆ. ಅದು ಕಾಚಕ್ಕೆ ಬಂದೈತಾ? ಓ ನೋಡಿ ತೋರ್ಸೆ. ಹಾ, ಬಂತು. ಇಲ್ಲಿ ರೋಡಲ್ಲೇ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್. ಅಲ್ಲಿಗೆ ಹೋಗ್ತಾ ಇರೋದು. ಹಸು ಎಷ್ಟು ಚೆನ್ನಾಗಿದೆ ಅಲ್ಲ, ನಾಟಿ ಹಸು. ಇವಾಗ ಹೋಗ್ತೀವಿ, ತೋರಿಸ್ತೀವಿ ಒಳಗಡೆ ಎಲ್ಲ. ಮಳೆ ಸ್ಟಾರ್ಟ್ ಆಗಿದೆ. ಇದು 161 ಫೀಟ್ ಇದೆ ಗೈಸ್ ಆಂಜನೇಯ. 161. ಮಳೆ ಬರ್ತಾ ಇದೆ ಗೈಸ್. ನಾವಿಲ್ಲಿ ಬಂದ್ವಿ. 5 ಮಿನಿಟ್ಸ್ ಪಾರ್ಕಿಂಗಲ್ಲೇ ಕಾರಲ್ಲೇ ಇರೋಣ ಅಂತ. ಏನಕ್ಕಂದರೆ ಫುಲ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅಷ್ಟು ಮೋಡ ಇತ್ತಲ್ಲ, ಅದಕ್ಕೆ
ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಇಲ್ಲೇ ಹೋಗ್ಬಿಡ್ತೀವಿ. ಪಕ್ಕದಲ್ಲೇ ಇದೆ ದೇವಸ್ಥಾನ, ಕಾಣಿಸ್ತಿಲ್ವಾ? ಇದು ದೇವಸ್ಥಾನ. ಹೋಗ್ಬಿಡ್ತೀವಿ ಸ್ವಲ್ಪ ಕಮ್ಮಿ ಆದ್ಮೇಲೆ. ಅನ್ಕ ಇವಾಗ ಮಾತಾಡ ಅನ್ಕ. ಏನು ಮಾತಾಡಲಿ? ಅವಾಗೆ ಮಾತಾಡ್ತಿದ್ದಲ್ಲ, ಮಾತಾಡೋದು ಏನಾದರೂ ಇದ್ದಾಗ ಮಾತಾಡ್ತೀನಿ. ಆಮೇಲೆ ಇಲ್ಲಾಂದ್ರೆ ಮಾತಾಡಲ್ಲ. ಆಮೇಲೆ ಅಮ್ಮ ನನ್ನ ಯೂಟ್ಯೂಬ್ಗೆ 100 ರೂಪಾಯಿ ಹೇಳು. ಹಾಯ್ ಗೈಸ್. ಆಮೇಲೆ ಹೆಂಗಿದ್ದೀರಾ ಅಂತೆಲ್ಲ ಕೇಳಮ್ಮ. ಚೆನ್ನಾಗಿರ್ತಾರೆ. ನೀನೇ ಡಿಸೈಡ್ ಮಾಡಿಬಿಟ್ಟೆ. ಮತ್ತೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತೀವಿ. ನಮ್ಮ ಆಶೀರ್ವಾದ ಅವ್ರ ಮೇಲೆ, ಅವರ ಆಶೀರ್ವಾದ ನಮ್ಮ ಮೇಲೆ. ಸರಿ, ಗೈಸ್ ಹೋಗ್ಬಿಡೋಣ. ಸ್ವಲ್ಪ ಮಳೆ ಬರ್ತಾ ಇದೆ, ಹೋಗ್ಬಿಡೋಣ. ಬರೇ ಕುಮಾರಿ ಡಾರ್ಲಿಂಗ್, ಡಾರ್ಲಿಂಗ್, ಡಾರ್ಲಿಂಗ್. ತೋರಿಸ್ತೀನಿ ನೋಡಿ ಗೈಸ್, ಎಷ್ಟು ದೊಡ್ಡದಲ್ವಾ ಪಂಚಮುಖಿ. ಫಸ್ಟ್ ಲಂಚಿಗೆ ಹೋಗೋದು ಬೇಡ, ಬಾರಮ್ಮ ಇಲ್ಲಿಗೆ ಹೋಗೋಣ. ಗೈಸ್ ನಾವು ಲೇಟ್ ಆಗುತ್ತಂತ ಲಂಚಿಗೆ ಹೋಗ್ತಾ ಇದೀವಿ. ಅಲ್ಲಿ ತುಂಬ ಜನ ಇದ್ದಾರೆ, ಟೈಮ್ ವೇಸ್ಟ್ ಮಾಡಬಾರ್ದಲ್ವಾ. ನಮಗೆ ಬೇರೆ ಹಸಿತಾ ಇದೆ. ಫಸ್ಟ್ ಭೋಜನ, ಆಮೇಲೆ ಮಿಕ್ಕಿದ್ದು. ಹೊಟ್ಟೆ ಹಸಿತಾ ಇದೆ ನನಗೂ. ಇಲ್ಲ ಹೇಳೋಣ ಬಾ. ಗೈಸ್ ಇಲ್ಲಿ ನೋಡಿ, ಹಸುಗಳಿದೆ, ನೋವ ಬಿಡ್ತಾ ಇದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಯಪ್ಪ, ಇದಾದ್ರ ಅಮ್ಮ ಅನ್ಸುತ್ತಮ್ಮ, ಕಾಪಾಡ್ತಾ ಇದೆ ಅನ್ಸುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಬನ್ನಿ ಆಶೀರ್ವಾದ ಮಾಡಿ ಸ್ವಲ್ಪ, ನನ್ಗೂ ಬರಲ್ವಾ? ಓಕೆ ಬಾಯ್ ಬಾಯ್. ಅಲ್ಲಿ ನೋಡಿ ಗೈಸ್ ಎಷ್ಟು ದೊಡ್ಡದಿದೆ, ಸಖತ್ತಾಗಿದೆ ಅಪ್ಪ ನೋಡೋಕ್ಕೆ. ಊಟ ಮಾಡಿಬಿಟ್ಟು ಆಮೇಲೆ ಅಲ್ಲಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮಗೂ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಕಾಕಿ ಮನೆ. ಗೈಸ್ ಇವಾಗ ಊಟ ಆಯಿತು ನಮ್ಮದು. ಒಂದು ತೋರಿಸ್ತೀನಿ ಬನ್ನಿ, ಸೂಪರ್ ಆಗಿದೆ ಅದು. ಇಲ್ಲಿ ನೋಡಿ, ಆನೆ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್? ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ? ಯಾಕೆ ಹೇಳಿ, ಏನಂದರೆ ಇದು ನಾವು ರಿಯಲ್ ಅಂತ ಅಂದ್ಕೊಂಡು ಓಡಿ ಬರ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ. ಬಟ್ ಇದು ಆರ್ಟಿಫಿಷಿಯಲ್, ಬಟ್ ಸ್ಟಿಲ್ ಎಷ್ಟು ರಿಯಾಲಿಸ್ಟಿಕ್ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಓಡಿ ಬೇರೆ ಬರ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋಕ್ಕೆ. ಆಯಿತು ಗೈಸ್, ಇವಾಗ ದರ್ಶನಕ್ಕೆ ಹೋಗೋಣ. ಬರಮ್ಮ, ಬೇಗ ಬೇಗ ಬಾ. ಸೈಡ್ ಹೋಗಿ. ಇಲ್ಲಿ ನೋಡಿ ಸ್ಟಾಲ್ ಹಾಕ್ತಿದ್ದಾರೆ, ಏನು ಬೇಕೋ ತಗೋಬೋದು. ಏನು ತಗೋತೀಯಮ್ಮ? ಇಲ್ಲಿ ನೋಡಿ ಈ ಥರ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ. ವಾಹನ ಕಾಗೆ ಈ ಕಡೆನೂ ಇದೆ, ಈ ಕಡೆನೂ ಇದೆ ನೋಡಿ. ಇದು ದೇವಸ್ಥಾನ ಚೆನ್ನಾಗಿದೆ. ಇನ್ನು ಒಳಗಡೆ ಹೋಗಿ ತೋರಿಸ್ತೇನೆ, ತೋರ್ಸೋಕ್ಕಾದ್ರೆ. ಒಬ್ರೊಬ್ಬರು ಬಿಡಲ್ವಲ್ಲ ಗೈಸ್, ಅಲ್ಲಿ ವಿಡಿಯೋ ಮಾಡೋದೆಲ್ಲ ಅಲೋ ಇರಲ್ಲ. ಸೊ ಅಲ್ಲಿಗೆ ಹೋಗಿ ಆದರೆ ತೋರಿಸ್ತೇನೆ. ಇಲ್ಲಿ ನೋಡಿ ಗೈಸ್, ವಾಹನ ಹೆಂಗಿಟ್ಟಿದ್ದಾರೆ, ಕಾಗೆ. ಅದ್ರ ಮುಂದೆಗಡೆ ಅಲ್ಲಿ ಶನಿ ಮಹಾತ್ಮ ಟೆಂಪಲ್. ಅಲ್ಲಿ
ಇವಾಗ ನಾವು ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಆ ಕಡೆ ಹೋಗ್ತೀವಿ. ಇಲ್ಲಿ ಸೂರ್ಯದೇವ ಇದೆ, ಸೂರ್ಯದೇವ. ಇಲ್ಲಿ ಚಂದ್ರದೇವ, ಚಂದ್ರದೇವ. ಆಮೇಲೆ ಇಲ್ಲಿ ಇದೆಲ್ಲ ಇಟ್ಟಿದ್ದಾರೆ, ಬೆಳಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಂಗಳದೇವ, ಮಂಗಳದೇವರು. ಸೂರ್ಯ ಆಯಿತು, ಚಂದ್ರ ಆಯಿತು, ಮಂಗಳ ಆಯಿತು, ಇವಾಗ ಬುಧ. ಈಗ ಗುರುದೇವ. ಇಲ್ಲಿ ಶುಕ್ರದೇವ. ಇವಾಗ ಶನಿದೇವ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಲ್ಲಿಂದ ಹೋಗ್ಬೇಕು. ಇಲ್ಲಿಂದ ಸುತ್ಕೊಂಡು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಒಳಗಡೆ, ಶನಿ ದೇವಸ್ಥಾನಕ್ಕೆ. ಶನಿದೇವ ದೇವಸ್ಥಾನ. ಹಾಂ ನೋಡಿ ದೇವರು. ಆಂಜನೇಯ. ಇವಾಗ ಶನಿ ದೇವರು. ಅಲ್ಲಿ ಇದ್ದಿದ್ದು ಶನಿ ಅನ್ಸುತ್ತಮ್ಮ. ಇದೇನೋ ಮಾಡ್ತಾ ಇದ್ದಾರೆ ಗೈಸ್, ಗೊತ್ತಿಲ್ಲ. ಅದು ದೇವ್ರು ಅನ್ಸುತ್ತೆ ಮಲಗಿರೋದು. ಅದನ್ನ ಬರೀ ಮದುವೆ ಆಗಿರೋರು ಮಾಡ್ಬೇಕಂತೆ ಗೈಸ್, ತಳ್ಳೋದು. ಇದು ರಾಹುದೇವ. ಏನವ ನಾವು ಅರ್ಕೆ ಮಾಡ್ಕೊಂಡಿರ್ತೀವಲ್ಲ, ಇಂಥದ್ದು ಕೊಡ್ತೀವಿ ಅಂತ ನಾವು ಕೂತ್ಕೊಂಡ್ರೆ ನಾವು ಕೊಡೋ ಅರ್ಕೆ ಐಟಮ್ ಅಲ್ಲಿಡ್ತೇವೆ. ಕೇತು ದೇವರು. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ತಲೆ ಕೂಡ ಇದೆ, ಅದೇನಂತ ನನಗೂ ಗೊತ್ತಿಲ್ಲ. ನೋಡಿ ಗೈಸ್, ಆಂಜನೇಯ ದಂಪತಿ ಮಂದಿರ. ನಾನಿದೆ ಫಸ್ಟ್ ಟೈಮ್ ಆಂಜನೇಯ ದಂಪತಿ ನೋಡ್ತಾ ಇರೋದು. ಜೈ ಆಂಜನೇಯ. ನೀವು ಆಂಜನೇಯ ದಂಪತಿ ಹೆಂಡತಿ ಇದ್ದಾರೆ ಅಂತ ಗೊತ್ತಿತ್ತಾ? ಕಮೆಂಟ್ ಮಾಡಿ, ನನಗಂತೂ ಗೊತ್ತಿರಲಿಲ್ಲ. ನಾನು ಇವಾಗೇ ನೋಡ್ತಾ ಇರೋದು ಆಂಜನೇಯಗೆ ವೈಫ್ ಇದ್ದಾರೆ ಅಂತ. ಇದು ಎಕ್ಸಾಕ್ಟ್ ಗೈಸ್. ಇವಾಗ ದೊಡ್ಡ ಆಂಜನೇಯ ಅಂತ ತೋರಿಸ್ತೀನಿ, ದೊಡ್ಡದು. ಹಾಂ, ಇಲ್ಲಿ ನೋಡಿ ಹೆಂಗಿದೆ. ಇನ್ನು ಒಳಗಡೆ ಹೋಗ್ಬೇಕು. ಇದು ಆಚೆಯಿಂದ ಹೆಂಗಿದೆ. ಹಾಂ, ಹೋಗೋಣ. ಗೈಸ್, ಈ ದೇವಸ್ಥಾನ ಒಳಗಡೆ ಬೋರ್ಡ್ ಹಾಕಿದ್ರು, ಅದು ಫೋಟೋಗ್ರಾಫಿ ಇಲ್ಲ ಅಂತ. ಅದಕ್ಕೆ ನಾನು ಅಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಅನ್ಸಲಿ. ಆಂಜನೇಯ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಗೈಸ್, ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಕಾಣಿಸ್ತಾನೆ ಇಲ್ಲ, ಮೇಲೆ ಹೋಗಿ ತೋರಿಸ್ತೀನಿ. ಹಾಂ, ನಮ್ಮ ಎಂಜಾಯ್ ಮಾಡ್ತಾರೆ. ಈ ಕಡೆಯಿಂದ ಯಾಕೋ ಕರ್ರಗೆ ಬರ್ತಿದೆ. ಆ ಕಡೆಯಿಂದ ತಕ್ಕೊಂತ ಇಲ್ಲಿ ನೋಡಿ ಗೈಸ್, ಕಾಣಿಸ್ತಾ ಇಲ್ಲ. ಆಮೇಲೆ ತೋರಿಸ್ತೀನಿ ಗೈಸ್. ಜೇನ್ ಗೂಡು ನೋಡಿ, ಅಲ್ಲೋಗಿ ಕಟ್ಟಿದೆ. ಅಯ್ಯೋಯಪ್ಪ, ನನಗೆ ಬಿದ್ದೋಗೋತರ. ನಮ್ಮಪ್ಪ ಫೀಲ್ ಮಾಡ್ತಾರೆ. ಆಯ್ತಪ್ಪ, ಫೀಲ್ ಮಾಡಿ. ಗೈಸ್, ಆಂಜನೇಯನ್ ಗದೆ ಮತ್ತೆ ನಾಗಪ್ಪ. ಈ ನಾಗಪ್ಪದು ಹುತ್ತಾಗೆ ಈ ಥರ ಬಳೆ ಎಲ್ಲ ಹಾಕಿ ಸೇವೆ ಥರ ಮಾಡೋರು. ಸೇವೆ ಅಲ್ಲ, ಹರಕೆ. ಇಲ್ಲಿ ನೋಡಿ, ಆಂಜನೇಯನ್ ಪಾದನೇ ಇಷ್ಟ ಐತೆ. ಇಲ್ಲಿ ನೋಡಿ ಆಂಜನೇಯ 161 feet ಗಾಯ್ಸ್. ನೋಡಿ ಗೈಸ್, 161 feet. ಬಿದೋಗೋ ಥರ ಅನಿಸ್ತಾ ಇದೆ. ಬಿಡೆ ಗೈಸ್. ನೋಡಿ, ಇದ್ರ ಒಳಗಡೆ ಲಿಫ್ಟ್ ಕೂಡ ಇದೆ. ನಾವು ಮೇಲೆ ಹೋಗೋಕ್ಕೆ, ಅಲ್ಲಿ ಏನಾದರೂ ಮಾಡೋಕ್ಕೆ ಪ್ರಾಬ್ಲಮ್ ಆದರೆ ರೆಡಿ ಮಾಡೋಕ್ಕೆ ಲಿಫ್ಟ್ ಕೂಡ ಇದೆ. ಅಲ್ಲೊಳಗಡೆ ಇದೆ.
ಎರಡು ಕಾಲು ಒಳಗಡೆ ಇದೆಯಂತೆ. ನನಗೆ ಇಲ್ಲಿಂದ ಮೇಲೆ ನೋಡೋಕ್ಕೆ ಬಿದೋಗ್ತಿದ್ದೀನಿ ಅಂತ ಫೀಲ್ ಆಗಿ ನೋಡ್ತಾನೆ ಇಲ್ಲ ನಾನು ಜಾಸ್ತಿ ಮೇಲೆ. ಅಷ್ಟು ದೊಡ್ಡದಿದೆ, ತುಂಬ ಚೆನ್ನಾಗಿದೆ ಗೈಸ್ ಇಲ್ಲಿ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಿದ್ದು ಕಾಕ ಜೊತೆ ಬಂದಿದ್ವಿ. ಸವಾರಿ ಹೋಗ್ತೀರಾ? ನಾವು 4 ಜನ, ಅವ್ರು 3 ಜನ. ಚೆನ್ನಾಗಿತ್ತು ಗೈಸ್. ಅವಾಗಲೂ ಮಳೆ ಇತ್ತು. ಇವಾಗಲೂ ಕಾಕ ಮನೆಗೆ ಹೋಗ್ತಾ ಇರೋದು. ಇದಾದ್ಮೇಲೆ ನೋಡಿ ಆಂಜನೇಯ ಪಾದಕ್ಕೆ ಒಂದು ನಮಸ್ಕಾರ. ಎಷ್ಟಿದೆ ಗೈಸ್? ಇವಾಗ ಹಾರ್ಸ್ ರೈಡಿಂಗ್ ಹೋಗ್ತಾ ಇದೀವಿ. ವಿಡಿಯೋ ಮಾಡ್ತೀಯಾ? ಇದು ರನ್ನಿಂಗ್ ಅಲ್ಲಿ ಇದೆಯಾ? ಎಲ್ಲಿವರೆಗೂ? ಸರಿ ಸರಿಯಪ್ಪ. ಮಕ್ಕಳ 100 ರೂಪಾಯಿ. ಅನುಕ 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 ಹೆಂಗಿತ್ತು ಹಾರ್ಸ್ ರೈಡ್? ಸೂಪರ್ ಗೈಸ್, ನಾವು ಫಸ್ಟ್ ಟೈಮ್ ನಾವು ಹಾರ್ಸ್ ರೈಡ್ ಮಾಡಿದ್ವಿ. ನನ್ನ ಡ್ರೀಮ್ ಇತ್ತು. ಅಂದರೆ ಹಾರ್ಸ್ ರೈಡಿಂಗ್ ಅಂದರೆ ಒಬ್ರೊಬ್ಬರೇ ಮಾಡ್ತಾರಲ್ಲ, ಅದು ಡ್ರೀಮು. ಬಟ್ ಇದು ನಾವು ಫಸ್ಟ್ ಟೈಮ್ ಹೋಗಿರೋದು. ಆ್ಯಕ್ಚುಲಿ ಹಾರ್ಸ್ ಮೇಲೆ ಕೂತಿರೋದೇ ಫಸ್ಟ್ ಟೈಮ್ ನಾವು. ಚೆನ್ನಾಗಿತ್ತು. ನಾನು ಹಾರ್ಸ್ ತಗೊಂಡು, ಬಟ್ ಆ ಹಾರ್ಸ್ ಪಾಪ ತಗೊಂತೀನಿ. ಬಟ್ ಹಾರ್ಸ್ ಪಾಪ ಅನ್ಸ್ಬಿಡ್ತು ಗೈಸ್. ನಾವಿಬ್ರು ಎಷ್ಟು ಭಾರ ಇರ್ತೀವಿ. ಬಟ್ ತುಂಬ ಚೆನ್ನಾಗಿತ್ತು. ಅದು ವೈಟ್ ಹಾರ್ಸ್ ಗೈಸ್. ಫ್ರಂಟಿಂದ ಒಂದ್ಸರಿ ನೋಡ್ಕೊಳ್ಳಿ, ಇದೆ ಅದು. ಅಲ್ಲಿ ನಿಂತ್ಕೊಂಡ್ರೆ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೇ ಗೈಸ್. ಆಂಜನೇಯಕ್ಕೆ ಬಾಯ್ ಬಾಯ್. ಮತ್ತೆ ಯಾವಾಗ ಬರ್ತೀವಿ ನೋಡೋಣ ಗೈಸ್. ಇಲ್ಲಿ ಬಂದ್ವಿ ನಮ್ಮ ಕಾಕಿ ಮನೆ ಹತ್ರ. ಅವ್ರದ್ದು ಪಾರ್ಲರ್ ಇದೆ. ಕಾಕಿ ಅವ್ರದ್ದು ಪಾರ್ಲರ್ಗೆ ಇವಾಗ ಅವ್ರು ಅಲ್ಲೇ ಇದ್ದಾರೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ. ಇದೆ ಗೈಸ್ ಅವ್ರ ಪಾರ್ಲರು. ಓಪನ್ ಆಯ್ತಲ್ವಾ? ಬಂದಿಲ್ಲ ಅನ್ಸುತ್ತೆ. ಓ ಹಾ, ನೋಡಿ ನೋಡಿ ಇವರೇ ನಮ್ಮ ಕಾಕಿ. ಅಷ್ಟೇ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ವೇಟಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್.